Everyone, welcome to Business Studies class 11 or first PU, first chapter. Today topic is objectives of a business. So objectives are needed in a area that the influence to survival and prosperity of a business. Since a business has to balance a number of need and goals, it requires multiple objects. It cannot be follow only one object and expect to achieve the excellence. So objectives have to specific in every area. Para of a business objectives also enable to business to analyze their own performance and take a step to necessarily improve their performance in the future. So objectives is must have in every business because there is no objectives cannot run the business successfully. ಸೊ ಏನಾಗಿರುವಂಥದ್ದು ಒಂದು ಸಂಸ್ಥೆ ಇದೆ ಅಂತಂದರೆ ಅಥವಾ ಒಂದು ವ್ಯವಹಾರ ಇದೆ ಅಂತಂದರೆ ಅದರಲ್ಲಿ ಉದ್ದೇಶ ಅನ್ನೋದು ಇರಲೇಬೇಕು. ಉದ್ದೇಶ ಇಲ್ಲದೆ ಯಾವ ಕೆಲಸಗಳು ಕೂಡ ಪ್ರಗತಿಯನ್ನು ಸಾಧಿಸಲಿಕ್ಕೆ ಸಾಧ್ಯ ಇಲ್ಲ. ಸೊ ಒಂದು ಸಂಸ್ಥೆ ಅನ್ನೋದು ಒಂದೇ ಒಂದು ಆಬ್ಜೆಕ್ಟಿವ್ಸನ್ನು ಇಟ್ಕೊಂಡಿರೋದಿಲ್ಲ. ಸೊ ಹಲವಾರು ಉದ್ದೇಶಗಳನ್ನ ಬಹು ವಿಧದ ಉದ್ದೇಶಗಳನ್ನು ಹೊಂದ್ಕೊಂಡಿರುತ್ತೆ. ಸೊ ವಾಟ್ ಆರ್ ದ ಆಬ್ಜೆಕ್ಟಿವ್ಸ್ ಆಫ್ ಬಿಸ್ನೆಸ್? ಸೊ ವ್ಯವಹಾರಕ್ಕೆ ಸಂಬಂಧಪಟ್ಟಂಗೆ ಯಾವ ಆಬ್ಜೆಕ್ಟಿವ್ಸ್ಗಳಿವೆ? ಸೊ ಒನ್ ಬೈ ಒನ್ ವಿಲ್ ಸ್ಟಡಿ. ಮಾರ್ಕೆಟ್ ಸ್ಟ್ಯಾಂಡಿಂಗ್. So market standing is a maintaining goodwill and a reputation of one's business is paramount to succeed and prosper. It helps to forming a distinct identity in the market and is referred to as a market standing in a relation to its competitors. A business enterprise must aim at a standing on stronger footing in terms of offering competitive products at a reasonable price to its customers to serving them to their satisfaction. ಸೊ ಬಿಸ್ನೆಸ್ ಯಾವಾಗಲೂ ಏನಾಗಿರಬೇಕು? ಮಾರ್ಕೆಟಿಂಗ್ ಸ್ಟ್ಯಾಂಡಿಂಗ್ ಅಂದರೆ ಮಾರುಕಟ್ಟೆಯಲ್ಲಿ ನೆಲೆ ನಿಲ್ಲಬೇಕು. ಅದು ಮೊದಲ ಉದ್ದೇಶ ಆಗುತ್ತೆ ಬಿಸ್ನೆಸ್ಸಿಂದು. ಯಾಕೆ ಮಾರುಕಟ್ಟೆಯಲ್ಲಿ ಬಿಸ್ನೆಸ್ ಕ್ಯಾನ್ ಬಿ ರನ್ ಸಕ್ಸಸ್ಫುಲಿ? ಸೊ ಬಿಸ್ನೆಸ್ಸು ಸರಿಯಾಗಿ ನಿಲ್ಲಬೇಕು ಅಂತಂದರೆ ಮಾರುಕಟ್ಟೆಗೆ ಸಂಬಂಧಪಟ್ಟ ಹಾಗೆ ಅಲ್ಲಿಯ ಕಾಂಪಿಟೇಟರ್ಸು ಅಲ್ಲಿಯ ಒಂದು ಮಾರ್ಕೆಟಿನ ಸಿಚುವೇಶನ್ ಅನುಗುಣವಾಗಿ ಅಲ್ಲೇನು ಮಾಡಿರಬೇಕು? ಸ್ಥಾಪನೆಯನ್ನು ಮಾಡಬೇಕು. ಅಂದರೆ ಅದಕ್ಕೆ ಯಾವ ಬಿಸ್ನೆಸ್ ಆರಂಭಿಸಿದಾರೋ ಆ ಬಿಸ್ನೆಸ್ಸು ಗ್ರಾಹಕರನ್ನೆಲ್ಲ ತೃಪ್ತಿಪಡಿಸುವಂಥ ಉದ್ದೇಶನ ಇಟ್ಕೊಂಡಿರಬೇಕು. ಸೊ ಅದು ಏನಾಗಿತ್ತು? ಆ ಮಾರ್ಕೆಟ್ನಲ್ಲಿರುವಂತಹ ಪೈಪೋಟಿಗಳನ್ನು ಎಲ್ಲವನ್ನು ಸರಿಸಿ ಅದು ಸ್ಥಿರವಾಗಿ ಅಲ್ಲಿ ನಿಲ್ಲಲಿಕ್ಕೆ ಪ್ರಯತ್ನ ಮಾಡಬೇಕು. ಅದು ಮೊದಲ ಉದ್ದೇಶ ಆಗಿರುವಂಥದ್ದು. ಸೊ ಬಿಸ್ನೆಸ್ಸನ್ನು ನಾವು ಶುರು ಮಾಡಿದ್ದೀವಿ ಅಂದರೆ ಆ ಬಿಸ್ನೆಸ್ಸು ಅಲ್ಲಿ ಆ ಒಂದು ಮಾರ್ಕೆಟಲ್ಲಿ ಗಟ್ಟಿಯಾಗಿ ನೆಲೆ ನಿಲ್ಲಬೇಕು. ಅಲ್ಲಿ ಅವರ ಒಂದು ಗ್ರಾಹಕರಿಗೆ ತೃಪ್ತಿಪಡಿಸುವಂಥ ಸರಕುಗಳನ್ನು ಪ್ರೊಡ್ಯೂಸ್ ಮಾಡಬೇಕು, ನೀಡಬೇಕು. ಹಾಗೆ ಅಲ್ಲಿಯ ಕಾಂಪಿಟೇಷನ್ಸನ್ನೆಲ್ಲವ ಸರಿಸಬೇಕು. ಆ ಒಂದು ಮಾರುಕಟ್ಟೆಯಲ್ಲಿ ನಿಲ್ಲಬೇಕಾಗಿದ್ದದ್ದು ಏನಾಗಿರುವಂಥದ್ದು ಮೊದಲ ಉದ್ದೇಶ ಬಿಸ್ನೆಸ್ಸಿಂದಾಗಿರುತ್ತೆ. ದೆನ್ ಇನೋವೇಷನ್. ಸೊ ಇನೋವೇಷನ್ ಈಸ್ ಅ ಸೆಂಟ್ರಲ್ ಟು ಗ್ರೋತ್ ಆಫ್ ಎನಿ ಬಿಸ್ನೆಸ್ ಎಂಟರ್ಪ್ರೈಸಸ್. ಇಟ್ ಹೆಲ್ಪ್ಸ್ ಟು ಸ್ಕೇಲ್ ಅಪ್ ಆ್ಯಂಡ್ ಗಿವ್ ದ ಕಾಂಪಿಟೇಟರ್ಸ್ ಎಡ್ಜ್ to the enterprises in the market. Innovation is defined as an introduction of a new ideas and or a methods in a way of something is done, made. So innovation is to achieve something or something new, to identify the something new. So it is a central to growth of any business enterprises. It helps to business scale up and give the competitive edge to the enterprises in the market. So innovation is defined as an introduction of a new ideas. So method in is a way of something is a done or a made. It does not imply that new product to be manufactured. Any modification in the existing of product to enhance its operations also denote the innovativeness. ಸೊ ಇನೋವೇಷನ್ ಅಂತಂದರೆ ಮಾರ್ಕೆಟ್ ಬಿಸ್ನೆಸ್ ಏನಾಗಿರಬೇಕು? ಇನೋವೇಟಿವ್ ಆಗಿರಬೇಕು. ಸೊ ಆವಿಷ್ಕಾರವನ್ನು ಹೊಂದಿರುವಂಥದ್ದು ಇರ್ಬೋದು. ಸೊ ಇನೋವೇಟಿವ್ ಮೀನ್ಸ್ ಟು ಐಡೆಂಟಿಫೈ ಆರ್ ಟು ಅಚೀವ್ ಸಮಥಿಂಗ್ ಎಲ್ಸ್. ಸೊ ಏನಾಗುತ್ತೆ? ಹೊಸದನ್ನು ಕಂಡುಹಿಡಿಯುವಂಥದ್ದು ಇರಬಹುದು, ಅಲ್ಲಿನ ಒಂದು ಮಾರುಕಟ್ಟೆಗೆ ಅನುಗುಣವಾಗಿ ಹೊಸ ಕಲ್ಪನೆಯನ್ನು ಇರೋದಿರ್ಬೋದು, ಅಥವಾ ಇರುವಂತಹ ಒಂದು ವಿಧಾನದಲ್ಲಿ ಹೊಸ ರೀತಿಯ ವಿಧಾನಗಳನ್ನು ಅಳವಡಿಸ್ಕೊಳ್ಳೋದಿರ್ಬೋದು. ಸೊ ಬಿಸ್ನೆಸ್ನ ಮುಖ್ಯ ಉದ್ದೇಶ ಇರುವಂಥದ್ದು ಅಂದರೆ ಡೇ ಟು ಡೇಗೆ ಸಂಬಂಧಪಟ್ಟಾಗೆ ಹೊಸ ಹೊಸ ಕಲ್ಪನೆಗಳನ್ನು ಏನು ಮಾಡುವಂಥದ್ದು? ಅಳವಡಿಸ್ಕೊಳ್ತಾ ಬರುವಂಥದ್ದು. ಸೊ ಇನೋವೇಷನ್ ಇಸ್ ದ ಸೆಕೆಂಡ್ ಆಬ್ಜೆಕ್ಟಿವ್ ಆಫ್ ಅ ಬಿಸ್ನೆಸ್. ದೆನ್ ಪ್ರೊಡಕ್ಟಿವಿಟಿ. So productivity is ascertained by comparing the value of output with the value of input. It is used a measure of efficiency in order to ensure continuous survival and progress. Every enterprise must aim at a greater productivity through the best use available resources. So productivity means ಉತ್ಪಾದಕತೆ.
ಇದೇನಾಗಿರುತ್ತಂದರೆ ಅಲ್ಲಿರುವಂಥ ಕಚ್ಚಾ ವಸ್ತುಗಳನ್ನು ದಕ್ಷತೆಯಿಂದ ಬಳಸಿ ಏನು ಮಾಡುವಂಥದ್ದು, ಮ್ಯಾಕ್ಸಿಮಮ್ ಗುಡ್ ಪ್ರಾಡಕ್ಟನ್ನು ಹೊರಗಡೆ ತರುವಂಥದ್ದು. ಸೊ ಇಲ್ಲಿ ಏನು ಮಾಡುವಂಥದ್ದು, ಅಲ್ಟಿಮೇಟ್ ಆಗಿ ಎಫರ್ಟನ್ನು ಹಾಕಿ ಹೊಸ ಅಂದರೆ ಯಾವ ಒಂದು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಕಚ್ಚಾ ವಸ್ತುಗಳನ್ನು ಸಿದ್ಧ ವಸ್ತುಗಳನ್ನಾಗಿ ಮಾಡಲಿಕ್ಕೆ ಏನು ಮಾಡುವಂಥದ್ದು, ಒಂದು ಅಳತೆಯನ್ನು ಇಟ್ಕೊಳ್ಳೋದು, ಒಂದು ಮಾಪನವನ್ನು ಮಾಡೋದು, ದಕ್ಷತೆಯನ್ನು ಬಳಸುವಂಥದ್ದು. ಸೊ ಲಭ್ಯವಿರುವ ಸಂಪನ್ಮೂಲಗಳನ್ನು ಮ್ಯಾಕ್ಸಿಮಮ್ ಆಗಿ ಬಳಸಿ ಅತಿ ಹೆಚ್ಚು ರೀತಿಯಲ್ಲಿ ಉತ್ತಮ ಪ್ರಾಡಕ್ಟ್ಗಳನ್ನು ಏನು ಮಾಡುವಂಥದ್ದು, ಲಾಂಚ್ ಮಾಡುವಂಥದ್ದು. ಸೊ ಪ್ರೊಡಕ್ಟಿವಿಟಿ ಅದು ಕೂಡ ಬಿಸ್ನೆಸ್ಸಿನ ಪ್ರಮುಖ ಉದ್ದೇಶನೇ ಆಗಿದೆ. ದೆನ್ ಫಿಸಿಕಲ್ ಆ್ಯಂಡ್ ಫೈನಾನ್ಷಿಯಲ್ ರಿಸೋರ್ಸಸ್. ಸೊ ಫಿಸಿಕಲ್ ಆ್ಯಂಡ್ ಫೈನಾನ್ಷಿಯಲ್ ರಿಸೋರ್ಸಸ್, ಎನಿ ಬಿಸ್ನೆಸ್ ರಿಕ್ವೈರ್ಸ್ physical resources like a plants, machines, officers and financial resources that it funds to be able to produce and supply for goods and services to its customer. The business enterprises must aim at acquiring these resources according to the requirements to use them efficiently. So ಏನಾಗಿರುವಂಥದ್ದು ಅಂತಂದರೆ ಅಲ್ಲಿರುವಂತಹ ಭೌತಿಕ ಸಂಪನ್ಮೂಲಗಳು, ಸೊ ಭೌತಿಕ ಸಂಪನ್ಮೂಲ ಲೈಕ್ ಅ ಮಷಿನರಿ, ಪ್ಲ್ಯಾಂಟ್ಸ್, ದೆನ್ ಫರ್ನಿಚರ್ಸ್, ಸೊ ಎಕ್ಸೆಟ್ರಾ ಥಿಂಗ್ಸ್. ದೆನ್ ಆಲ್ಸೋ ಫೈನಾನ್ಷಿಯಲ್ ರಿಸೋರ್ಸಸ್, ಸೊ ಹಣದ ಒಂದು ಸಂಪನ್ಮೂಲ ಕೂಡ ಬೇಕು ಬಿಸ್ನೆಸ್ಸಲ್ಲಿ. ಸೊ ಬಿಸ್ನೆಸ್ನ ಮಾಡಬೇಕಾದ್ರೆ ಆ ಬಿಸ್ನೆಸ್ಗೆ ಸಂಬಂಧಪಟ್ಟ ಹಾಗೆ ಅಲ್ಲಿ ಬೇಕಾಗುವಂಥ ಭೌತಿಕ ಸಂಪನ್ಮೂಲಗಳನ್ನು ಹಾಗೆ ಹಣದ ಸಂಪನ್ಮೂಲಗಳನ್ನು ಏನು ಮಾಡುವಂಥದ್ದು, ಸಮರ್ಪಕವಾಗಿ ಬಳಕೆಯನ್ನು ಮಾಡ್ಕೊಳ್ಳೋದು, ಅಲ್ಲಿನ ಅವಶ್ಯಕತೆಗೆ ಅನುಗುಣವಾಗಿ ಉಪಯೋಗವನ್ನು ಮಾಡ್ಕೊಳ್ಳೋದು ದಕ್ಷತೆಯಿಂದ. ಸೊ ಇಟ್ ಈಸ್ ಒನ್ ಆಫ್ ದ ಮೇನ್ ಆಬ್ಜೆಕ್ಟಿವ್ ಆಫ್ ಅ ಬಿಸ್ನೆಸ್. ದೆನ್ ಅರ್ನಿಂಗ್ ಅ ಪ್ರಾಫಿಟ್. Every business, the main objective is and important objective is earning a profit. So one of the objective of a business is to earning a profit on the capital employed. Profitability referred to profit in a relation to a capital investment. Every business must earn a reasonable profit which is important for its survival and growth. So ಏನಾಗಿರುವಂಥದ್ದು ಅಂತಂದರೆ ಪ್ರಾಫಿಟ್ ಅರ್ನಿಂಗ್ ಬಗ್ಗೆ ಹೇಳ್ಬೇಕಂತ ಇದಿಲ್ಲ. ಸೊ ಎಲ್ರಿಗೂ ಗೊತ್ತಿರುವಂಥದ್ದೇ, ಬಿಸ್ನೆಸ್ಸನ್ನು ಆರಂಭ ಮಾಡೋದೇ ಮೇನ್ ಇಂಟೆನ್ಷನ್ ಪ್ರಾಫಿಟ್ ಅರ್ನಿಂಗ್, ಲಾಭ ಗಳಿಕೆ ಕೂಡ ಆಗಿರುತ್ತೆ. ಸೊ ಇಲ್ಲಿ ಏನಾಗುತ್ತೆ ಅಂತಂದರೆ ಲಾಭವನ್ನು ಮಾಡದೇ ಇದ್ದಲ್ಲಿ ಅವನ ಬಿಸ್ನೆಸ್ ರನ್ ಆಗಲಿಕ್ಕೆ ಸಾಧ್ಯ ಇಲ್ಲ. ಮಿನಿಮಮ್ ಕ್ಯಾಪಿಟಲನ್ನು, ಬಂಡವಾಳವನ್ನು ಅವನು ಎಷ್ಟು ತೊಡಗಿಸಿದಾನೋ ಸೊ ಅದಕ್ಕೆ ಸಂಬಂಧಪಟ್ಟಾಗೆ ಅವನು ಲಾಭವನ್ನು ಗಳಿಸಲಿಕ್ಕೆ ಬೇಕು. ಅದಕ್ಕಿಂತ ಹೆಚ್ಚಿಗೆ ಲಾಭ ಗಳಿಸಲಿಕ್ಕೆ ಅವನು ಪ್ರಯತ್ನಿಸುತ್ತಾನೆ. ಆದರೂ ಕೂಡ ಬಿಸ್ನೆಸ್ ಏನಾಗಬೇಕು, ಬೆಳಿಬೇಕು, ಹಾಗೆ ಮುಂದುವರಿಬೇಕು ಅಂತಂದರೆ ಅವನು ಪ್ರಾಫಿಟ್ ಅರ್ನಿಂಗನ್ನು ಮಾಡಲೇಬೇಕು. ಸೊ ಇದು ಕೂಡ ಒಂದು ಮುಖ್ಯವಾದಂಥ ಉದ್ದೇಶ. ದೆನ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ. Social responsibility refer to the obligations of a business firms to contribute research for solving a social problem and work in a social desirable manner. ಸೊ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಂತಂದರೆ ಸಾಮಾಜಿಕ ಜವಾಬ್ದಾರಿಗಳು ಕೂಡ ಕೆಲವೊಂದು ಇರುತ್ತೆ. ಸಮಾಜಕ್ಕೆ ಯಾವ ರೀತಿಯ ಒಂದು ಸಮಾಜಕ್ಕೆ ಇರುವಂಥ ಸಮಸ್ಯೆಗಳನ್ನು ಬಗೆಹರಿಸುವುದಿರಬಹುದು, ಹಾಗೆ ಅದಕ್ಕೆ ಬೇಕಾಗುವಂಥ ಅಲ್ಲಿ ಉಂಟಾದಂಥ ತೊಂದರೆಗಳಿಗೆ ಪರಿಹಾರಗಳಿರಬಹುದು ವ್ಯಾವಹಾರಿಕವಾಗಿ, ಹಾಗೆ ಸಮಾಜಕ್ಕೆ ಬೇರೆ ಬೇರೆ ಉದ್ದೇಶಗಳನ್ನು ಹೊಂದಿ ಇರುವಂತಹ ಬೇಡಿಕೆಗಳನ್ನು ತೃಪ್ತಿಪಡಿಸುವ ಜವಾಬ್ದಾರಿ ಕೂಡ ಏನಾಗಿರುತ್ತದೆ, ಬಿಸ್ನೆಸ್ಸಿಗೆ ಇರುವಂಥದ್ದು. ಸಮಾಜ ಅಪೇಕ್ಷಿಸುವ ರೀತಿಯಲ್ಲಿ ಕಾರ್ಯವನ್ನು ನಿಭಾಯಿಸುವುದು ಬಿಸ್ನೆಸ್ನ ಪ್ರಮುಖ ಉದ್ದೇಶ ಅಂತ ಹೇಳಿ ನಾವು ಹೇಳ್ಬೋದು. ಸೊ in that case business have a many objectives, had objectives. So main important objectives are market standing, innovation, productivity, physical and financial resources, earning a profit, and social responsibilities. These are all objectives of a business. I hope today class you will understand. If you like this video, please subscribe my channel. Thank you for watching.